ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೇ 3 ಆಫ್ ನೋ ಈರುಳ್ಳಿ ನೋ ಬೆಳ್ಳುಳ್ಳಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ. ಇಲ್ಲಿ ನಾನು ಫಸ್ಟ್ ಚಪಾತಿಗೋಸ್ಕರ ಹಸಿ ಹಿಟ್ಟು ನೀಟಾಗಿ ಜಲ್ದಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಆಶೀರ್ವಾದ್ ವೀಟ್ ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ನೀರು ಹಾಕಿ ನಿಧಾನಕ್ಕೆ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಿಧಾನಕ್ಕೆ ಸ್ವಲ್ಪನೇ ನೀಟಾಗಿ ಡೋ ಗಾತ್ರಕ್ಕೆ ಬರೋ ಅಷ್ಟು ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಮತ್ತು ಅದನ್ನು ಒಂದು ಬಾಕ್ಸ್ಗೆ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಎತ್ತಿಡ್ತಾ ಇದ್ದೀನಿ ನಾನಿಲ್ಲಿ. ಅದು ನೆನೆಯೋಷ್ಟರೊಳಗಡೆ ಈ ಕಡೆ ಬೀಟ್ರೂಟ್ ತುರುಬ್ಕೊಬಿಡೋಣ ಅಂತಂದ್ಬಿಟ್ಟು ನೀಟಾಗಿ ಬೀಟ್ರೂಟೆಲ್ಲ ಇಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡಿ ಸಿಪ್ಪೆ ಬಿಡಿಸಿ ಅದನ್ನು ಕಟ್ ಮಾಡ್ಕೊತಿದ್ದೀನಿ. ನನಗೆ ಚಿಕ್ಕದಾಗಿ ಕಟ್ ಮಾಡಿದ್ರೆ ತುರುಬಿದ್ರೆ ನನ್ನ ಹಸ್ಬೆಂಡ್ ಅಷ್ಟು ಪ್ರಿಫರ್ ಮಾಡಲ್ಲ. ಸೊ ಅದಕ್ಕಾಗಿ ನಾನೇನು ಮಾಡಿದೆ ಅಂದರೆ ಮಿಕ್ಸಿಗೆ ಹಾಕಿ ಅದ್ರಲ್ಲಿ ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟೆ. ಸೊ ಈ ಥರ ಮಾಡಿದ್ರೆ ಬೇಗ ಕೂಡ ಬೇಯುತ್ತೆ. ಮತ್ತು ನನ್ನ ಹಸ್ಬೆಂಡ್ ಅಷ್ಟು ಅವಾಯ್ಡ್ ಮಾಡಲ್ಲ ಅಂತ, ಯಾಕಂದರೆ ಅವ್ರು ಅಷ್ಟು ವೆಜಿಟೇಬಲ್ ಪ್ರಿಫರ್ ಮಾಡಲ್ಲ ನಂತರ. ಸೊ ಅದಕ್ಕಾಗಿ ಅದನ್ನು ಕೂಡ ಗ್ರೇಟ್ ಮಾಡಿ ಸ್ವಲ್ಪ ಸೈಡಿಗೆ ಇಟ್ಕೊಂಡೆ. ಮತ್ತು ಈಗ ಪಲ್ಯ ಮಾಡೋಣ ಅಂತಂದ್ಬಿಟ್ಟು ಒಂದು ಬಾಣಲಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ, ಮತ್ತು ಅದಕ್ಕೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಮತ್ತು ಆ ಸಾಸಿವೆ ಎಲ್ಲ ನೀಟಾಗಿ ಚಿಟ್ಟಿದ ಮೇಲೆ ಇಲ್ಲೊಂದು ಸ್ವಲ್ಪ ಉದ್ದಿನಬೇಳೆ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಆ ಕ್ರಿಸ್ಪಿನೆಸ್ ಬರಲಿ ಅಂತ. ಯಾಕಂತಂದರೆ ನಾವಿಲ್ಲಿ ಈರುಳ್ಳಿ ಯಾವುದೇ ಥರ ತರಕಾರಿ ಯೂಸ್ ಮಾಡದೇ ಇರೋದ್ರಿಂದ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕಿದ್ರೆ ಒಂದು ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಅದು ರೆಡ್ಡಾಗಿ ಬರೋ ಥರ ನೀಟಾಗಿ ಅದನ್ನು ಫ್ರೈ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಾಗಲೇ ತುರ್ಬಿಟ್ಕೊಂಡಿರೋ ಬೀಟ್ರೂಟ್ ಎಲ್ಲ ನೀಟಾಗಿ ಇದ್ರಲ್ಲಿ ಹಾಕಿ ಫುಲ್ಲು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇದೊಂದು ಸ್ವಲ್ಪ ಹೊತ್ತು ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ಬಟ್ ಈ ಥರ ಕಟ್ ಮಾಡಿದ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ. ಸೊ ಅದಕ್ಕೆ ಸ್ವಲ್ಪ ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೈಡಿಗೆ ಎತ್ತಿಟ್ಟೆ. ಸೊ ಇದೆಲ್ಲ ಒಂದು ಸ್ವಲ್ಪ ಬೆಂದಿದ್ದಾದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ 1 ಟೀ ಸ್ಪೂನ್ ಆಫ್ ಗರಂ ಮಸಾಲ ಯೂಸ್ ಮಾಡಿದ್ದೀನಿ, ಮತ್ತು ಹಾಗೆ 1 ಟೀ ಸ್ಪೂನ್ ಆಫ್ ಧನಿಯಾ ಪೌಡರ್ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಅದು ನೀಟಾಗಿ ಬೇಯೋವರೆಗೂ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ರೆ ಬೀಟ್ರೂಟ್ ಪಲ್ಯ ರೆಡಿಯಾಗಿರುತ್ತೆ. ಇನ್ನೊಂದು ಸೈಡ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತವಾ ಇಟ್ಟು ಆಗಲೇ ನೆನೆಸಿಟ್ಟಿದ್ವಲ್ಲ ನೋಡಿ ಎಷ್ಟು ಮೆತ್ತಗಾಗಿದೆ. ಸೊ ಅದನ್ನೆಲ್ಲ ಚಪಾತಿ ಹಸಿಟ್ಟು ತೊಗೊಂಡು ನೀಟಾಗಿ ಅದನ್ನು ಹಸಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಸೊ ಅದನ್ನು ಕೂಡ ಎತ್ತಿ ನೀಟಾಗಿ ತವಾ ಮೇಲೆ ಹಾಕಿ ಚಪಾತಿ ಕೂಡ ಇಲ್ಲಿ ನಾನು ಮಾಡ್ಕೊತಿದ್ದೀನಿ. ಚಪಾತಿ ಮತ್ತು ಬೀಟ್ರೂಟ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ವಿತೌಟ್ ಆನಿಯನ್ ಕೂಡ ಅಷ್ಟೇ. ಬೀಟ್ರೂಟ್ ಪಲ್ಯ ತುಂಬಾ ಚೆನ್ನಾಗಿತ್ತು. ನೋಡಿ ಈ ಥರ ಇತ್ತು. ಇಷ್ಟ ಆಗಿತ್ತು ಈ ವ್ಲಾಗ್. ಮತ್ತೊಂದು ಮಿನಿ ವ್ಲಾಗ್ ಮುಂದೆ ನಿಮ್ಮ ಹತ್ರ ಇರ್ತೀನಿ. ಬಾಯ್.